ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಅತಿ ಹೆಚ್ಚಿನ ಪೋಷಕಾಂಶವುಳ್ಳಂತಹ ಒಂದು ಸೊಪ್ಪಿನ ಪಲ್ಯ ಮಾಡಿದ್ದೇನೆ. ತುಂಬಾ ಚೆನ್ನಾಗಿ ಆಗ್ತದೆ. ಮತ್ತು ರಕ್ತಹೀನತೆ ಇರುವವರಿಗೆಲ್ಲ ಈ ಸೊಪ್ಪಿನ ಪಲ್ಯ ತುಂಬಾ ಒಳ್ಳೆಯದು. ಈಗ ಯಾವ ಸೊಪ್ಪಿನ ಪಲ್ಯ ಮಾಡಿದ್ದೇನೆ ನೋಡಿ. ಒಂದು ಮಳೆ ಬಿದ್ದ ಹಾಗೆ ಈ ಸೊಪ್ಪು ಯಥೇಚ್ಛವಾಗಿ ಬೆಳೆಯುತ್ತದೆ. ಇಲ್ಲಿ ಎಷ್ಟು ಸೊಪ್ಪು ಬೆಳೆದಿದೆ ನೋಡಿ. ಇದಕ್ಕೆ ನಾವು ನೆಲ ಬಸಳೆ ಅಂತೇವೆ, ಹಾಗೆ ಮುಂಬೈ ಬಸಳೆ ಅಂತಲೂ ಹೇಳ್ತಾರೆ. ನೀವು ಹೇಗೆ ಹೇಳ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಲಬಸಳೆ ಸೊಪ್ಪು ತುಂಬ ಆಗಿದೆ ನೋಡಿ. ಈಗ ಇದರದ್ದು ರುಚಿಯಾದ ಒಂದು ಪಲ್ಯ ಮಾಡಿ ತೋರಿಸ್ತೇನೆ. ತಾಜಾ ಸೊಪ್ಪು ಇದೆ ನೋಡಿ. ಮೊದಲು ಪಲ್ಯಕ್ಕೆ ಬೇಕಾದಷ್ಟು ಸೊಪ್ಪನ್ನು ತೆಗೆದುಕೊಳ್ತೇನೆ. ತುಂಬ ಎಳೆಯ ಸೊಪ್ಪನ್ನು ತೆಗಿಬೇಕು. ಇದು ಜಾಸ್ತಿ ಬೆಳೀಲಿಲ್ಲ. ಈ ಸೊಪ್ಪು ಎಲ್ಲರಿಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಿಕ್ಕಿದ್ರೆ ನೀವು ಈ ಥರದ ಪಲ್ಯ ಮಾಡಿ ನೋಡಿ. ಹಳ್ಳಿಯಲ್ಲೆಲ್ಲ ಈ ಸೊಪ್ಪು ತುಂಬಾನೇ ಸಿಗ್ತದೆ ನೋಡಿ. ಇಷ್ಟು ಸೊಪ್ಪು ತೆಗೆದಿದ್ದೇನೆ ನೋಡಿ. ಒಂದು ಪಲ್ಯ ಮಾಡುವಷ್ಟು ಸಾಕಾಗ್ತದೆ. ಕಟ್ ಮಾಡೋದಕ್ಕಿಂತ ಮೊದಲು ಇದನ್ನು ಚೆನ್ನಾಗಿ ತೊಳೆದು ತಗೊಳ್ಬೇಕು. ಈಗ ನಾನು ತೊಳೆದು ತಂದು ಇದನ್ನು ಸಣ್ಣಗೆ ಕಟ್ ಮಾಡಿ ತಗೊಳ್ತಾ ಇದ್ದೇನೆ. ಈ ಸೊಪ್ಪು ಸ್ವಲ್ಪ ಹುಳಿ ಅಂಶದಿಂದ ಕೂಡಿರ್ತದೆ. ಈಗ ನೋಡಿ, ಒಂದು ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೇನೆ. ಹೆಸರು ಬೇಳೆಯನ್ನು ಸ್ವಲ್ಪ ನೀರು ಹಾಕಿ ನೆನೆಸಿಡಬೇಕು. ಈಗ ನೆನೆಸಿಟ್ಟಿದ್ದೇನೆ. ಈಗ ಒಗ್ಗರಣೆಗೆ ರೆಡಿ ಮಾಡುವ. ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೇನೆ. ಅದರಲ್ಲಿ 4 ಚಮಚ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಬಿಸಿಯಾದ ಹಾಗೆ 1 ಚಮಚ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಸಾಸಿವೆ ಸಿಡಿಯುತ್ತಿದ್ದ ಹಾಗೆ 1 ಕಡ್ಡಿ ಕರಿಬೇವು ಹಾಕಬೇಕು. ಮತ್ತು ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸು ಹಾಕ್ಕೊಳ್ಬೇಕು. ನಾನಿಲ್ಲಿ 3 ಹಸಿಮೆಣಸು ಮತ್ತು 1 ಒಣಮೆಣಸನ್ನು ಹಾಕ್ಕೊಂಡಿದ್ದೇನೆ. ಒಣಮೆಣಸನ್ನು ಕೂಡ ಒಂದು ಕಟ್ ಮಾಡಿ ಹಾಕಬೇಕು. ಮೆಣಸನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರಿಬೇಕು. ಹುರಿದಾದ್ಮೇಲೆ 1 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ಹಾಗೆ ಈರುಳ್ಳಿಯನ್ನು ಸ್ವಲ್ಪ ಬಾಡಿಸಿಕೊಂಡ್ರೆ ಸಾಕು, ಕೆಂಪಾಗಿ ಹುರಿಬೇಕಾಗಿಲ್ಲ. ಮತ್ತು ಒಂದು 4 ರಿಂದ 5 ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ಹಾಕ್ಕೊಳ್ಬೇಕು. ಈಗ ಬೆಳ್ಳುಳ್ಳಿಯನ್ನು ಕೂಡ ಸ್ವಲ್ಪ ಹೊತ್ತು ಮಗುಚಿದ್ರೆ ಸಾಕು, ಕೆಂಪಾಗೇನು ಹುರಿದುಕೊಳ್ಬೇಕಾಗಿಲ್ಲ. ಈಗ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಹಾಕಬೇಕು. ಒಂದು 1/4 ಚಮಚ ಆಗುವಷ್ಟು ಅರಿಶಿನ ಹಾಕಿದ್ದೇನೆ. ಅರ್ಧ ಚಮಚ ಆಗುವಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ಬೇಕು. ಹಾಗೆ ಅರ್ಧ ಚಮಚ ಆಗುವಷ್ಟು ಕೊತ್ತಂಬರಿ ಪುಡಿ ಹಾಕ್ಕೊಳ್ಬೇಕು. ನಾನಿಲ್ಲಿ ಕೊತ್ತಂಬರಿ ಮತ್ತು ಜೀರಿಗೆ ಪುಡಿಯನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನೇ ಹಾಕಿದ್ದೇನೆ. ಈಗ ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರಿದುಕೊಳ್ಬೇಕು. ಈಗ ಹುರಿದುಕೊಂಡಿದ್ದೇನೆ ನೋಡಿ, ಚೆನ್ನಾಗಿ ಪರಿಮಳ ಬರ್ತಾ ಉಂಟು. ಈಗ ಕಟ್ ಮಾಡಿದ ಸೊಪ್ಪನ್ನು ಹಾಕ್ಕೊಳ್ಬೇಕು. ಈ ಸೊಪ್ಪು ಮೊದಲಿಗೆ ಸ್ವಲ್ಪ ಜಾಸ್ತಿ ಇರ್ತದೆ, ಬೆಂದ ಮೇಲೆ ಕಡಿಮೆ ಆಗ್ತದೆ. ಈಗ ಸೊಪ್ಪಿನ ಜೊತೆಗೆ ನೆನೆಸಿಟ್ಟ ಹೆಸರುಬೇಳೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಈಗ ನೀರು ಹಾಕಿ ಬೇಯಿಸ್ಲಿಕ್ಕಿಲ್ಲ, ಇದು ಬೇಯುವಾಗಲೇ ನೀರು ಬಿಟ್ಟುಕೊಳ್ತದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ಮೀಡಿಯಂ ಉರಿಯಲ್ಲಿ ಬೇಯಿಸಬೇಕು. ಉಪ್ಪು ಈಗ ಹಾಕಲಿಕ್ಕಿಲ್ಲ, ಅರ್ಧ ಬೆಂದಾದ ಮೇಲೆ ಹಾಕಬೇಕು. ಬೇಯುವುದಕ್ಕಿಂತ ಮೊದಲು ಸೊಪ್ಪು ಜಾಸ್ತಿ ಇರ್ತದೆ, ಬೆಂದ ಮೇಲೆ ಸೊಪ್ಪು ಕಡಿಮೆ ಆಗ್ತದೆ. ಹಾಗಾಗಿ ನೀವು ಹಾಕಿದ ಉಪ್ಪು ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ಸ್ವಲ್ಪ ಬೇಯಿಸಿ ಆದಮೇಲೆ ಉಪ್ಪು ಹಾಕ್ಕೊಳ್ಬೇಕು. ಈಗ ಒಂದು 5 ನಿಮಿಷ ನಾನು ಮೀಡಿಯಂ ಉರಿಯಲ್ಲಿ ಇಟ್ಟಿದ್ದೆ ನೋಡಿ. ಅರ್ಧದಷ್ಟು ಬೆಂದಿದೆ ನೋಡಿ. ಎಷ್ಟು ಜಾಸ್ತಿ ಇದ್ದ ಸೊಪ್ಪು ಎಷ್ಟು ಕಡಿಮೆ ಆಗಿದೆ ನೋಡಿ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸಾರಿ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು. ಇದರಲ್ಲಿ ಎಷ್ಟು ನೀರು ಬಿಟ್ಟಿದೆ ನೋಡಿ. ಈಗ ಇದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಬೆಲ್ಲ ಹಾಕಿದರೆ ರುಚಿ ಚೆನ್ನಾಗಿ ಆಗ್ತದೆ. ಮತ್ತು 1/4 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಉರಿಯನ್ನು ಹೈ ಫ್ಲೇಮಲ್ಲಿಟ್ಟು ಇದರಲ್ಲಿದ್ದ ನೀರು ಆರುವ ತನಕ ಬೇಯಿಸಬೇಕು. ಇದರಲ್ಲಿ ನೀರು ತುಂಬ ಬಿಟ್ಟುಕೊಂಡಿದೆ, ಹಾಗಾಗಿ ಈ ನೀರೆಲ್ಲ ಆರಬೇಕು ನೋಡಿ. ಇದರಲ್ಲಿದ್ದ ನೀರೆಲ್ಲ ಆರಿದ ಮೇಲೆ ಗ್ಯಾಸ್ ಆಫ್ ಮಾಡಬೇಕು. ರುಚಿಯಾದ ನೆಲಬಸಳೆ ಸೊಪ್ಪಿನ ಪಲ್ಯ ರೆಡಿ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.